ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಅಣಬೆಯನ್ನು ಸೇವಿಸಿ ಅಂದರೆ ಮಶ್ರೂಮ್ ಸೇವಿಸಿ ಒಂದೇ ಕುಟುಂಬದ 9 ಜನ ಅಸ್ವಸ್ಥರಾಗಿದ್ದಾರೆ. ಬೆಳಗಾವಿಯ ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಜಿದ್ದಿಮನಿ ಹಾಗೂ ಕೋಳಿ ಕುಟುಂಬದ 9 ಸದಸ್ಯರು ಅಣಬೆ ಸೇವಿಸಿ ಅಸ್ವಸ್ಥರಾಗಿದ್ದಾರೆ. ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವಾಗ ಅಂಗಡಿಯಲ್ಲಿ ಅಣಬೆ ಸಿಕ್ತು ಅಂತ ಹೇಳಿ ಅಣಬೆ ತಂದು ಅಡಿಗೆ ಮಾಡಿದ್ದಾರೆ. ಒಬ್ರು ಅಣಬೆ ತಂದಿದ್ದು ನೋಡಿ ಇನ್ನೊಂದು ಕುಟುಂಬ ಕೂಡ ಅಣಬೆಯನ್ನ ಬಳಸಿ ಅಡಿಗೆ ಮಾಡಿತ್ತು. ಹೊಲದಲ್ಲಿ ಅಣಬೆಗೆ ಔಷಧಿ ಹೊಡೆದಿದ್ದು ಗೊತ್ತಾಗದೆ ಅವರು ಸೇವಿಸಿದ್ದಾರೆ. ಊಟದ ಬಳಿಕ ವಾಂತಿ ಭೇದಿ ಶುರುವಾಗಿ ಸದಸ್ಯರು ನರಳಾಡಿದ್ದಾರೆ. ಚಿಕ್ಕೋಡಿ ಸರ್ಕಾರಿ ಆಸ್ಪತ್ರೆಗೆ ಈಗ 9 ಜನರನ್ನು ಕೂಡ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆದರೆ ಇದರಲ್ಲಿ ಓರ್ವ ಗರ್ಭಿಣಿ ಮಾತ್ರ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಈಗ ಅವರು ರವಾನೆ ಆಗಿದ್ದಾರೆ. ಕೆಲಸಕ್ಕೆ ಹೋಗಿ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಅಣಬೆ ಕಾಣಿಸುತ್ತೆ. ಇವತ್ತು ಮನೆಯಲ್ಲಿ ಮಶ್ರೂಮ್ ಸ್ಪೆಷಲ್ ಡಿಶ್ ಏನಾದರೂ ಮಾಡೋಣ ಅಂತ ಹೇಳಿ ಅಣಬೆಯನ್ನು ಮನೆಗೆ ತೊಗೊಂಡು ಬರ್ತಾರೆ. ಆದರೆ ಬಹುಶಃ ಅಣಬೆಯನ್ನು ತಿನ್ನುವಂಥ ಎಲ್ರಿಗೂ ಕೂಡ ಇದು ಗೊತ್ತಿರುತ್ತೆ. ತುಂಬ ಕ್ಲೀನಾಗಿ ಅದನ್ನು ತೊಳಿಬೇಕು, ಶುಚಿಗೊಳಿಸಬೇಕು. ಅದರ ಜೊತೆಗೆ 2-3 ಲೇಯರನ್ನು ಕಿತ್ತು ಬಿಸಾಕಬೇಕು. ಯಾಕಂದರೆ ಔಷಧಿ ಹೊಡೆದಿರ್ತಾರೆ ಅಥವಾ ಬೇರೆ ಬೇರೆ ಬ್ಯಾಕ್ಟೀರಿಯಾಗಳಿರ್ತಾವೆ ಅಂತ ಹೇಳಿ. ಆದರೆ ಈ ಒಂದು ವಿಷಯ ಗೊತ್ತಾಗದೆ ಅಣಬೆಯನ್ನು ಸೇವಿಸಿದಂಥ 2 ಕುಟುಂಬಸ್ಥರು ಈಗ ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಒಂದು ಕುಟುಂಬ ಅಣಬೆ ಮಾಡ್ತಿರೋದನ್ನು ನೋಡಿ ಮತ್ತೊಂದು ಕುಟುಂಬ ಕೂಡ ಅಣಬೆಯಿಂದನೇ ಅಡುಗೆಯನ್ನು ಮಾಡುತ್ತೆ. ಆದರೆ ಅವರ ಆ ಒಂದು ಊಟನೇ ಅವರಿಗೆ ವಿಷಪ್ರಾಶನವಾಗಿದೆ. ಇದರಿಂದ 9 ಜನ 2 ಕುಟುಂಬಸ್ಥರು 2 ಕುಟುಂಬದವರು ಅಸ್ವಸ್ಥರಾಗಿ ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದರಲ್ಲಿ ಒಬ್ಬರು ಗರ್ಭಿಣಿ ಮಾತ್ರ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ಅವರು ರವಾನೆ ಆಗಿದ್ದಾರೆ. ಆ್ಯಂಡ್ ಅಲ್ಲಿ ಅವರು ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾರೆ.